Quickly a recap, we studied about the creation of male and female. ನಾವು ಪುನರಾವಲೋಕನ ಮಾಡುವಾಗ ಮೊದಲನೇದಾಗಿ ನಾವು ಕಲಿತದ್ದು ಪುರುಷ ಮತ್ತು ಮಹಿಳೆಯರ ಸೃಷ್ಟಿ ಕಾರ್ಯದ ಕುರಿತಾಗಿ ನಾವು ಕಲಿತೆವು. Especially the creation of women. ಅದರಲ್ಲೂ ವಿಶೇಷವಾಗಿ ಒಬ್ಬ ಸ್ತ್ರೀಯನ್ನ ಉಂಟು ಮಾಡಿದ್ದರ ಕುರಿತಾಗಿ ನಾವು ಕಲಿತೆವು. And we studied about marriage and family and the 5 main reasons for marriage, Christian marriage. ಕ್ರೈಸ್ತ ಮದುವೆಯಲ್ಲಿ ವಿವಾಹ ಮತ್ತು ಕುಟುಂಬ ಅದರ 5 ಪ್ರಮುಖ ವಿಷಯಗಳ ಕುರಿತಾಗಿ ನಾವು ಕಲಿತಿದ್ದೇವೆ. We looked at the fall of man and women's role in it. ಮತ್ತು ಅದರಲ್ಲಿ ಮನುಷ್ಯನ ಸೋಲುವಿಕೆ ಅದರಲ್ಲಿ ಮಹಿಳೆಯ ಪಾತ್ರವೇನು ಎಂಬುದನ್ನು ಸಹ ನಾವು ಕಲಿತೆವು. And we looked at the virtuous women from Proverbs 31. ಮತ್ತು ಜ್ಞಾನೋಕ್ತಿ 31ರಲ್ಲಿರ್ತಕ್ಕಂಥ ಗುಣವತಿಯಾದ ಸ್ತ್ರೀಯ ಕುರಿತಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. We looked at the dress and decorations of a godly woman. ಒಬ್ಬ ದೈವಿಕವಾದಂತ ಮಹಿಳೆಯ ಉಡುಪು ಮತ್ತು ಶೃಂಗಾರದ ಕುರಿತಾಗಿ ಅಲಂಕಾರದ ಕುರಿತಾಗಿಯೂ ಸಹ ನಾವು ಕಲಿತುಕೊಂಡೆವು. In the last many weeks we are studying from a book that with the title Men and Women Equal Yet Different. ನಾವು ಒಂದು ಪುಸ್ತಕವನ್ನು ಆಧರಿಸಿ ನಾವು ಮಾತನಾಡ್ತಾ ಇದ್ದೇವೆ. ಅದೇನಂತಂದ್ರೆ ಪುರುಷ ಹಾಗೂ ಸ್ತ್ರೀಯು ಸಮಾನರು ಆದರೂ ಸಹ ವ್ಯತ್ಯಾಸವುಳ್ಳವರಾಗಿದ್ದಾರೆ ಎಂಬುದಾಗಿ. The author is Alexander Strauch. ಅದು ಬರಹಗಾರರು ಯಾರೆಂಬುದಾಗಿ ಹೇಳಿದ್ರೆ ಅಲೆಕ್ಸಾಂಡರ್ ಸ್ಟ್ರೌಚ್ ಎಂಬುದಾಗಿ. From the assemblies. ಅದು ಸಭೆಗಳಿಂದ ಬಂದಂತವರು. Okay, so this is what we were looking at, the gender, male and female, according to God's plan. ಆದ್ದರಿಂದ ದೇವರ ಯೋಜನೆಯಲ್ಲಿ ಪುರುಷ ಮತ್ತು ಮಹಿಳೆಯರ ಕುರಿತಾಗಿ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. Unfortunately, not only the secular world, but among so-called Christians, there is a feminist group who are against this view that men and women have different roles. ಪುರುಷನಿಗೂ ಸ್ತ್ರೀಗೂ ಬೇರೆ ಬೇರೆ ಪಾತ್ರಗಳಿವೆ ಎಂಬುದನ್ನ ವಿರೋಧಿಸುವಂತ ಸಮಾಜದಲ್ಲಿ ಇರ್ತಕ್ಕಂಥ ಗುಂಪುಗಳಲ್ಲಿ ನಾವು ನೋಡ್ತೇವೆ. But more than that, there among the Christians there is a feminist Sri Samattvavadigalu. They don't like the statement that men and women have different roles. ಬರೀ ಸಮಾಜದಲ್ಲಿ ಅಲ್ಲ, ಕ್ರೈಸ್ತತ್ವದಲ್ಲಿಯೂ ಸಹ ಸ್ತ್ರೀ ಸಮತ್ವವಾದಿಗಳಿದ್ದಾರೆ. ಅವರು ಇಬ್ಬರು ಸಮಾನ ಒಂದು ಸ್ಥಾನಮಾನವನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ. ನಾವು ಸಮಾನ ಒಪ್ಪಿಕೊಳ್ತೇನೆ, ಬಟ್ ಅವರ ಸೆಪರೇಟ್ ರೋಲ್ ಅಂತ ಒಪ್ಪಿಕೊಳ್ಳುವುದಿಲ್ಲ. ಬೇರೆ ಬೇರೆ ಪಾತ್ರಗಳು ಇವೆ ಸ್ತ್ರೀಗೂ ಪುರುಷನಿಗೆ ಎಂಬುದಾಗಿ ಒಪ್ಪಿಕೊಳ್ಳುವುದಿಲ್ಲ. Okay, and then we saw how the Lord Jesus Christ honored women even though he made male as the apostles. ನಾವು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಪೋಸ್ತಲರನ್ನ ಪುರುಷರನ್ನು ಆಯ್ಕೆ ಮಾಡಿಕೊಂಡರೂ ಸಹ ಸ್ತ್ರೀಯರನ್ನು ಎಷ್ಟು ಗೌರವಿಸಿದನು ಎಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. And then we were looking at from Genesis 1 and 2 about there itself, before sin came into the world itself, there was equality and role difference. Pardon, brother? ಪಾಪ ಪ್ರವೇಶಿಸುವುದಕ್ಕೆ ಮುಂಚೆ, even before sin entered, in Genesis 1 and 2 we saw the equality and the role differences. ನಾವು ಪಾಪವು ಪ್ರವೇಶಿಸುವಂತದ್ದು ಆದಿಕಾಂಡ 3ನೇ ಅಧ್ಯಾಯದಿಂದ ಮುಂದಕ್ಕೆ ನಾವು ನೋಡುವಾಗ ಅದಕ್ಕಿಂತಲೂ ಮುಂಚೆ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಕಲಿತುಕೊಂಡ ಪ್ರಕಾರ ಪುರುಷ ಮತ್ತು ಸ್ತ್ರೀಯರ ಒಂದು ಸಮಾನರು ಆಗಿದ್ದರೂ ಸಹ ಅವರಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಸಹ ನಾವು ಕಂಡುಕೊಂಡೆವು. These feminist Christians have influenced most of the mainline denominations. ಪ್ರಮುಖವಾದಂತ ಕ್ರೈಸ್ತ ಪಂಗಡಗಳಲ್ಲಿ ಈ ತರವಾದಂತ ಸ್ತ್ರೀ ಸಮತ್ವವಾದದ ಕುರಿತಾಗಿ ನಾವು ನೋಡ್ತೇವೆ. Unfortunately, that is creeping into brethren assemblies also. ಈ ಒಂದು ವಿಷಯ ನಮ್ಮ ಸಹೋದರ ಸಭೆಗೂ ಸಹ ಒಳ ನುಸುಳುತ್ತಾ ಇದೆ. That is why we need to understand this truth very clearly. ಆದುದರಿಂದ ನಾವು ಸ್ಪಷ್ಟವಾಗಿ ಈ ಸತ್ಯಾಂಶವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Last week we looked at 3 things. Eve's deception in chapter 3. Last week our study was mainly from Genesis 3. ಕಳೆದ ವಾರ ನಮ್ಮ ಅಧ್ಯಯನ ಮುಖ್ಯವಾಗಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಇತ್ತು. We saw Eve's deception, how she was deceived. ಅಲ್ಲಿ ಹವ್ವಳು ಹೇಗೆ ವಂಚನೆಗೆ ಒಳಬಿದ್ದಳು ಎಂಬುದನ್ನು ನಾವು ಕಲಿಯುತ್ತಾ ಬಂದೆವು.
Then we see Eve's penalty, the judgment God gave to Eve. ಮತ್ತು ಹವಳಿಗೆ ಕೊಟ್ಟಂತ ದೇವರ ನ್ಯಾಯ ತೀರ್ಪನ್ನ ಸಹ ನಾವು ಅಲ್ಲಿ ಕಲ್ತುಕೊಂಡಿದ್ದೇವೆ. Then we saw Adam's penalty. ಅದು ಆದಾಮನ ಒಂದು ಶಿಕ್ಷೆಯನ್ನು ಸಹ ನಾವು ಕಲಿತೆವು. Then we looked at mostly from the Old Testament about leadership was always with men. ಮತ್ತು ಹಳೆ ಒಡಂಬಡಿಕೆಯಲ್ಲಿ ನಾಯಕತ್ವವು ಯಾವಾಗಲೂ ಪುರುಷರದ್ದೇ ಆಗಿದೆ ಎಂಬುದಾಗಿಯೂ ಸಹ ನಾವು ತಿಳ್ಕೊಂಡೆವು. Whether it is a priest or a prophet or kings. ಅದು ಯಾಜಕನಿರಬಹುದು, ಅರಸನಿರಬಹುದು, ಅದು ಪ್ರವಾದಿಗಳಿರಬಹುದು, ಅವರಿಗೆ ಪುರುಷರೇ ಆಗಿದ್ದರು. But at the same time, men had very important role. We see there was an Abraham, there was a Sarah. ಅಲ್ಲಿ ಪುರುಷನಿಗೆ ಒಂದು ಪ್ರಮುಖವಾದಂತಹ ಪಾತ್ರವಿತ್ತು. ಇಲ್ಲಿ ಅಬ್ರಹಾಮನು ಮತ್ತು ಸಾರಳ ಕುರಿತಾಗಿ ನಾವು ನೋಡಿದೆವು. Now, along with Abraham, there was a Sarah. ಅಬ್ರಹಾಮನ ಜೊತೆಯಲ್ಲೇ ಸಾರಳು ಸಹ ಇದ್ದಳು. Rebecca, Rachel, Leah, these are all people who built the house of Israel. ಇಸ್ರಾಯೇಲ್ರ ಮನೆತನಗಳನ್ನ ಕಟ್ಟಿದಂತ ರಾಹೇಲಳು, ಸಾರ ಮತ್ತು ಬಿಲ್ಹಾ ಇವರೆಲ್ಲ ಇದ್ದಾರೆ. And then we see Deborah, a prophetess, Miriam. These were all people who were used by God, even though they were not the main leaders. ಪ್ರಮುಖವಾದಂತ ನಾಯಕತ್ವದ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಸಹ ಹಳೆ ಒಡಂಬಡಿಕೆಯಲ್ಲಿ ದೆಬೋರ ಮತ್ತು ಮಿರಿಯಾಮಳಂತಹ ಪ್ರವಾದಿನಿಗಳನ್ನ ದೇವರು ತನ್ನ ಉದ್ದೇಶಕ್ಕಾಗಿ ಉಪಯೋಗಿಸಿದನು. The men leaders couldn't do their job without the support of these women. ಈ ಮಹಿಳೆಯರ ಒಂದು ಸಹಕಾರವಿಲ್ಲದೆ ಪುರುಷರು, ಪ್ರಮುಖವಾದಂತಹ ಪುರುಷರು ಅವರು ಕಾರ್ಯಗಳನ್ನ ನೆರವೇರಿಸಲಿಕ್ಕಾಗಲಿಲ್ಲ. At the same time, when we study the Old Testament, it's not a romantic, idealistic picture in many cases. ಅನೇಕ ಹಳೆ ಒಡಂಬಡಿಕೆ ದೃಷ್ಟಾಂತಗಳನ್ನು ನಾವು ನೋಡುವಾಗ ಅದು ಒಂದು ಐಡಿಯಲಿಸ್ಟಿಕ್ ಅಂದ್ರೆ ಪರ್ಫೆಕ್ಟ್ ಆಗಿದ್ದ ಒಂದು ಎನ್ವೈರನ್ಮೆಂಟ್ ಅಲ್ಲ ನಾವು ನೋಡುವುದು. We don't see that. ಒಂದು ಪರಿಪೂರ್ಣವಾದಂತ ಒಂದು ನಾಯಕದ ಅಲ್ಲಿ ನೋಡ್ಲಿಕ್ಕೆ ನೋಡುವುದಿಲ್ಲ ನಾವು. Sin has affected these people also. ಈ ಮನುಷ್ಯರಿಗೂ ಸಹ ಪಾಪದ ಪರಿಣಾಮ ಅದು ಉಂಟಾಗಿತ್ತು. Old Testament shows the cruelty of polygamy. ಬಹು ಪತ್ನಿಗಳನ್ನು, even godly men had many wives. ದೈವಿಕವಾದಂತ ಪುರುಷರನ್ನು ಒಳಗೊಂಡಂತೆ ಬಹುಪತ್ನಿತ್ವವು ಹಳೆ ಒಡಂಬಡಿಕೆಯಲ್ಲಿ ಅದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. We see the king's harem, that is ಉಪಪತ್ನಿಯರು, the harem of the kings we saw. ಅರಸರುಗಳನ್ನು ನೋಡುವಾಗ ಪತ್ನಿಯರ ಜೊತೆಗೆ ಉಪಪತ್ನಿಯರು ಸಹ ಇದ್ದರು. We see double standard in many of the Old Testament cases. ಅಲ್ಲಿ ಹಳೆ ಒಡಂಬಡಿಕೆಯ ಒಂದು ಚರಿತ್ರೆಯಲ್ಲಿ ನಾವು ನೋಡುವಾಗ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಒಂದೇ ಸ್ಟ್ಯಾಂಡರ್ಡ್ ಅಲ್ಲ, ಡಬಲ್ ಮಟ್ಟ. ಅವರು ಕೆಲವರನ್ನು ಜೇಕಬ್ ಟ್ರೀಟೆಡ್ ರೈಚಲ್ ಡಿಫರೆಂಟ್ ಫ್ರಮ್ ಲಿಯಾ. ಅಲ್ಲಿ ಎರಡೆರಡು ವ್ಯತ್ಯಾಸವನ್ನ ನಾವು ನೋಡ್ತೇವೆ. ರಾಹೇಲಳು ಲೇಯಳಿಗಿಂತ ವಿಭಿನ್ನವಾಗಿರುವುದನ್ನು ನಾವು ನೋಡ್ತೇವೆ. No, Jacob treated Rachel more intimately and like Leah was considered second. ಅಲ್ಲಿ ರಾಹೇಲಳನ್ನು ಯಾಕೋಬನು ಪ್ರಮುಖವಾಗಿ ಕಂಡು ಲೇಯಳನ್ನು ಸ್ವಲ್ಪ ಆಕೆಯನ್ನ ಕೆಳಮಟ್ಟದಲ್ಲಿ ಆತನು ಕಂಡನು. Men divorce the woman, but women cannot divorce the man. ಒಬ್ಬ ಪುರುಷನು ಪತ್ನಿಯನ್ನ ಪರಿತ್ಯಾಗ ಮಾಡಬಹುದು, ಆದರೆ ಪತ್ನಿಯು ತನ್ನ ಗಂಡನನ್ನ ಪರಿತ್ಯಾಗ ಮಾಡಲಿಕ್ಕೆ ಅವಕಾಶವಿರಲಿಲ್ಲ. Bible clearly writes it, but it is not God approving it. ಸತ್ಯವೇದದಲ್ಲಿ ಬರಹ ಉಂಟು, ಆದರೆ ದೇವರು ಅದನ್ನ ಅಧಿಕೃತಗೊಳಿಸಲಿಲ್ಲ. In the book of Malachi, God strongly condemned there through prophet Malachi these actions of the men. ಪುರುಷರ ಈ ಒಂದು ಸ್ಥಿತಿಗತಿಗಳನ್ನ ಮಲಾಕಿಯನು, ಪ್ರವಾದಿಯಾದ ಮಲಾಕಿಯನು ಘೋರವಾಗಿ ಖಂಡಿಸಿದ್ದಾನೆ. In the New Testament, Jesus told the Pharisees, it is because of the hardness of your heart Moses permitted divorce. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ನಿಮ್ಮ ಹೃದಯದ ಕಾಠಿಣ್ಯವನ್ನ ಕಂಡು ಮೋಶೆಯು ಇದನ್ನ ಅನುಮತಿಸಿದನು ಎಂಬುದಾಗಿ. So it's not a beautiful perfect picture as we look at the Old Testament. ಅದು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅದು ಪರಿಪೂರ್ಣವಾದಂತ ಒಂದು ಚಿತ್ರಣ ನಮಗೆ ಕಂಡು ಬರುವುದಿಲ್ಲ.
So far we were studying from the Old Testament. Now today let's go to the New Testament. ನಾವು ಇಲ್ಲಿಯವರೆಗೆ ಹಳೆ ಒಡಂಬಡಿಕೆಯಲ್ಲಿ ಈ ಕುರಿತಾದಂತಹ ಸನ್ನಿವೇಶಗಳನ್ನು ನಾವು ನೋಡುತ್ತಾ ಬಂದೆವು. ಈಗ ನಾವು ಹೊಸ ಒಡಂಬಡಿಕೆಗೆ ನಾವು ಹೋಗೋಣ. The fact that Jesus was born a male and prayerfully chose 12 male apostles to represent him. ಯೇಸು ಕ್ರಿಸ್ತನು ಒಂದು ಗಂಡು ಮಗುವಾಗಿ ಜನಿಸಿ ತನ್ನ ಶಿಷ್ಯರು 12 ಮಂದಿ ಅಪೋಸ್ತಲರನ್ನು ಪುರುಷರನ್ನೇ ಆರಿಸಿಕೊಂಡದ್ದು ಅದರಲ್ಲಿ ನಾವು ಕಂಡು ಬರುವಂತ ವಿಶೇಷತೆ ಇದೆ. Don't think that it was without any significance. It has great significance, the maleness of Jesus Christ and the apostles. ಕರ್ತನಾದ ಯೇಸು ಕ್ರಿಸ್ತನು ಹಾಗೂ ಅಪೋಸ್ತಲರು ಪುರುಷರೇ ಆಗಿರುವುದು ಅದು ಬಹು ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. The feminist Christians will say it is because of the culture that Jesus chose like that. ಯೇಸು ಕ್ರಿಸ್ತನು ಯಾಕೆ ಈ ರೀತಿಯಾಗಿ ಪುರುಷರನ್ನೇ ಆರಿಸಿಕೊಂಡನು ಎಂಬುದಾಗಿ ಹೇಳಿದ್ರೆ ಅದು ಆ ಒಂದು ಆಗಿನ ಸಂಸ್ಕೃತಿ ಯಹೂದ್ಯರ ಆಗಿನ ಸಂಸ್ಕೃತಿಯಲ್ಲಿ ಇದಿತ್ತು ಎಂಬುದಾಗಿ ಸ್ತ್ರೀ ಸಮತ್ವವಾದಿಗಳು ತಿಳಿಯುವಂತವರಾಗಿದ್ದಾರೆ. And they say that Jesus was submitting to the Jewish culture. ಮತ್ತು ಯಹೂದಿಯ ಸಂಪ್ರದಾಯಕ್ಕೆ ಯೇಸು ಕ್ರಿಸ್ತನು ಒತ್ತನ್ನು ನೀಡಿದ್ದನು ಎಂಬುದಾಗಿ ನಂಬುತ್ತಾರೆ. And Jesus had to concede to the standards of the society. ಅಂದ್ರೆ ಆ ಸಮಾಜದ ಮಟ್ಟಕ್ಕೆ ಯೇಸು ಸ್ವಾಮಿ ಇಳಿದು ಹೋಗಿ ಈ ತರ ಮಾಡಿದೆ ಎಂದು ವಾದಿಸುವ ಸ್ತ್ರೀ ಸಮತ್ವವಾದಿಗಳಿದ್ದಾರೆ. ಅಂದ್ರೆ ಆಗಿನ ಕಾಲದ ಸಮಾಜದಲ್ಲಿ ಪುರುಷ ಪ್ರಧಾನ ಪದ್ಧತಿ ಇದ್ದದ್ದರಿಂದ ಯೇಸು ಕ್ರಿಸ್ತನು ಆ ಮಟ್ಟಕ್ಕೆ ಬಂದು ಆ ರೀತಿಯಾಗಿ ಆರಿಸಿಕೊಂಡನು ಎಂಬುದಾಗಿ ನೆನೆಸುತ್ತಾರೆ. That statement is an insult to Jesus. ಆದರೆ ಈ ಹೇಳಿಕೆಯು ದೇವರಿಗೆ it's an insult to the Lord Jesus. ಕರ್ತನಾದ ಯೇಸು ಕ್ರಿಸ್ತನಿಗೆ ಅವಮಾನ ತರುವಂತ ಒಂದು ವಿಷಯವಾಗಿದೆ. The Jesus of the gospel was absolutely a courageous person. ಸುವಾರ್ತೆಯಲ್ಲಿ ನೋಡುವ ಯೇಸು ಕರ್ತನು ಧೈರ್ಯಶಾಲಿಯಾಗಿದ್ದು. He never feared the Pharisees or the leaders or the culture. ನಮ್ಮ ಸುವಾರ್ತೆಯಲ್ಲಿ ಕಂಡು ಬರುವಂತ ಕರ್ತನಾದ ಯೇಸು ಕ್ರಿಸ್ತನು ಆತನು ಬಹು ಧೈರ್ಯಶಾಲಿಯಾದಂತ ಮನುಷ್ಯನಾಗಿದ್ದನು. ಆತನು ಸಮಾಜಕ್ಕಾಗಲಿ ಅಲ್ಲಿದ್ದಂತ ಫರಿಸಾಯರಿಗಾಗಲಿ ಆತನು ಅಂಜಿಕೊಂಡಂತವನಲ್ಲ. So we need to look at the maleness of Jesus Christ. ಯೇಸು ಕರ್ತನ ಪುರುಷತ್ವವನ್ನು ನಾವು ನೋಡಬೇಕು. We need to learn that. ಯೇಸು ಕ್ರಿಸ್ತನ ಪುರುಷತ್ವವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Jesus Christ gave his church male leadership. ಯೇಸು ಕ್ರಿಸ್ತನು ತನ್ನ ಸಭೆಗೆ ಪುರುಷ ನಾಯಕನನ್ನ ಒದಗಿಸಿದನು. His male gender and his deliberate choosing of the 12 male apostles are based on Genesis 2. ಆತನು ಪುರುಷನಾಗಿರುವುದಲ್ಲದೆ ಅಪೋಸ್ತಲರು ಸಹ ಪುರುಷರನ್ನೇ ಆರಿಸಿಕೊಂಡದ್ದು ಪ್ರಮುಖವಾಗಿ ಆದಿಕಾಂಡ 2ನೇ ಅಧ್ಯಾಯದ ಆಧಾರದ ಮೇಲೆ ಆತನು ಆ ರೀತಿಯಾಗಿ ಮಾಡಿದ್ದಾನೆ. God's original creation designed for the sexes. ಈ ಲಿಂಗಗಳಲ್ಲಿ ಇರ್ತಕ್ಕಂಥ ಪ್ರಾರಂಭಿಕ ಆದಿಯಲ್ಲಿ ಇದ್ದಂತ ಲಿಂಗತ್ವದ ಆಧಾರದ ಮೇಲೆ. Okay, now let us look at Jesus, why he had to be a man. ಹಾಗಾದ್ರೆ ಈಗ ನಾವು ನೋಡೋಣ ಯೇಸು ಕ್ರಿಸ್ತನು ಯಾಕೆ ಪುರುಷನಾಗೇ ಜನಿಸಬೇಕಾಗಿತ್ತು. Jesus Christ has two natures. We know he was fully divine and he was fully man. ಯೇಸು ಕ್ರಿಸ್ತನಲ್ಲಿ 2 ವ್ಯಕ್ತಿತ್ವಗಳು ಇತ್ತು, ನಮಗೆ ಚೆನ್ನಾಗಿ ಗೊತ್ತಿದೆ. ಅದು ಆತನು ಪೂರ್ಣ ಮನುಷ್ಯನಾಗಿಯೂ ಇದ್ದನು, ಪೂರ್ಣ ದೇವರಾಗಿಯೂ ಆತನು ಇದ್ದನು. And he is one person. ಆದ್ರೆ ಆತನು ಒಬ್ಬನೇ ವ್ಯಕ್ತಿ. As a fully human, Jesus had to be he could have been either male or female. He could have come as a human male or female. ಆತನು ಮನುಷ್ಯನಾಗಿದ್ದನು ಎಂಬುದಾಗಿ ಹೇಳುವಾಗ ಆತನು ಪುರುಷನಾಗಿಯೋ ಅಥವಾ ಸ್ತ್ರೀಯಾಗಿಯೋ ಇರಬಹುದಾಗಿತ್ತು. But he assumed a male human nature. ಆದರೆ ಆತನು ಒಬ್ಬ ಪುರುಷ ಮಾನವನಾಗಿ ಆತನಿದ್ದನು. He came into the world as the son of God, not the daughter of God. ಆತನು ಈ ಲೋಕಕ್ಕೆ ಪರಲೋಕದಿಂದ ಬಂದದ್ದು ದೇವರ ಮಗನಾಗಿ ಹೊರತು ದೇವರ ಮಗಳಾಗಿ ಅಲ್ಲ. The feminist Christian will say it is because of the culture.
ಸ್ತ್ರೀ ಸಮತ್ವವಾದಿಗಳು ಅಂದಿನ ಜನರು ಅವರು ಹೇಳುವಂತದ್ದು ಏನಂತಂದ್ರೆ ಅದು ಸಂಪ್ರದಾಯದ ದೆಸೆಯಿಂದ ಆ ರೀತಿ ಆಯ್ತು ಎಂಬುದಾಗಿ. There is no theological importance, they will say. ಅಲ್ಲಿ ಯಾವುದೇ ದೈವಶಾಸ್ತ್ರದ ಒಂದು ಪ್ರಾಮುಖ್ಯತೆ ಇಲ್ಲ ಎಂಬುದಾಗಿ ಅವರು ಹೇಳುವಂತವರಾಗಿದ್ದಾರೆ. They give importance to his humanity, not his maleness. ಅವರು ಅಲ್ಲಿ ಮನುಷ್ಯತ್ವದ ಕುರಿತಾಗಿ ಒತ್ತನ್ನು ಹೇಳ್ತಾರೆ ಹೊರತು ಆತನ ಪುರುಷತ್ವದ ಕುರಿತಾಗಿ ಒತ್ತಾಗಿ ಅವರು ಹೇಳುವುದಿಲ್ಲ. I want all of us to understand why Jesus had to be a male. ನಾನು ಇಲ್ಲಿ ಸೇರಿ ಬಂದಿರತಕ್ಕಂತ ಎಲ್ಲರಿಗೆ ಬಯಸುವುದೇನೆಂತಂದ್ರೆ ಕ್ರಿಸ್ತನು ಯಾಕೆ ಆತನು ಪುರುಷನಾಗಿಯೇ ಹುಟ್ಟಿದನೆಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸ್ತೇನೆ. His male gender was biblically and theologically necessary. ಸತ್ಯವೇದಕ್ಕನುಸಾರವಾಗಿಯೂ ದೈವಶಾಸ್ತ್ರಕ್ಕನುಸಾರವಾಗಿಯೂ ಯೇಸು ಕ್ರಿಸ್ತನು ಪುರುಷನಾಗಿರುವುದು ಅವಶ್ಯಕವಾಗಿತ್ತು. He was not only a human, but he was a male human. ಆತನು ಕೇವಲ ಮಾನವನಲ್ಲ, ಆತನು ಪುರುಷ ಮಾನವನಾಗಿ ಆತನಿದ್ದನು. He had to be like the firstborn, like the Jewish male from a certain tribe and family. He was the firstborn and he was from a certain tribe in Israel. ಒಂದು ಇಸ್ರಾಯೇಲ್ರ ಒಂದು ಜನಾಂಗದಲ್ಲಿ ಕುಲದಲ್ಲಿ ಆತನು ಚೊಚ್ಚಲ ಮಗನಾಗಿ ಆತನು ಹುಟ್ಟಿದನು. From the masculine seed of women, we read in Genesis 3:15, Purusha Prajayagi Striya Sandana. She had to come in Genesis itself. He had to come as a male seed of women. ಒಬ್ಬ ಸ್ತ್ರೀಯ ಸಂತಾನದಲ್ಲಿ ಮೂಲ ಪುರುಷನಾಗಿ ಆತನು ಹುಟ್ಟಬೇಕಾಗಿತ್ತು. In the first book, he had to come according to Genesis, he has to come out as a male. ಮೊದಲನೇ ಪುಸ್ತಕದಲ್ಲೇ ಅದು ತಿಳಿಸಲ್ಪಟ್ಟಿದೆ, ಆತನು ಪುರುಷನಾಗಿಯೇ ಹುಟ್ಟಬೇಕೆಂಬುದರ ಕುರಿತಾಗಿ. And in Revelation 21, he is the bridegroom, not the bride, he is the bridegroom. ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು ಮದಲಿಂಗನ ಸ್ಥಾನದಲ್ಲಿ ಆತನಿದ್ದಾನೆ. Not Madalingati, okay, not a bride, a bridegroom. ಮೊದಲಗಿತ್ತಿ ಅಲ್ಲ, ಮದಲಿಂಗನಾಗಿದ್ದಾನೆ. So it's the same thing in Genesis, same in Revelation. ಆದಿಕಾಂಡದಲ್ಲಿ ಇರುವುದೇ ಪ್ರಕಟಣೆಯಲ್ಲಿಯೂ ಸಹ ಅದು ತಿಳಿಸಲ್ಪಟ್ಟಿದೆ. According to God's plan of salvation, ದೇವರ ರಕ್ಷಣೆಯ ಕಾರ್ಯದಲ್ಲಿ Jesus Christ is counterpart of Adam, not Eve. ಯೇಸು ಕ್ರಿಸ್ತನು ಆದಾಮನ ಒಂದು ಪ್ರತಿರೂಪವಾಗಿ ಆತನಿದ್ದಾನೆ ಹೊರತು ಹವ್ವಳ ಪ್ರತಿರೂಪವಾಗಿ ಇರುವುದಿಲ್ಲ. Both Adam and Christ entered the world through a special act of God. ಆದಾಮನು ಹಾಗೂ ಕ್ರಿಸ್ತನು ಈ ಲೋಕಕ್ಕೆ ಪ್ರವೇಶಿಸಿದ್ದು ಒಂದು ವಿಶೇಷ ದೇವರ ಕಾರ್ಯದ ಮೂಲಕವಾಗಿ. Very good. Both entered sinless. Adam was sinless when he was created. Jesus Christ entered sinless. ಇಬ್ಬರೂ ಸಹ ಈ ಲೋಕಕ್ಕೆ ಬರುವಾಗ ಇಬ್ಬರೂ ಪಾಪವಿಲ್ಲದವರಾಗಿ ಅವರು ಇದ್ದರು. ಆದಾಮನಲ್ಲಿಯೂ ಪಾಪವಿರಲಿಲ್ಲ, ಯೇಸು ಕ್ರಿಸ್ತನಲ್ಲಿಯೂ ಸಹ ಪಾಪವಿರಲಿಲ್ಲ. Adam was the husband of Eve. ಆದಾಮನು ಹವ್ವಳ ಯಜಮಾನನಾಗಿದ್ದನು, ಗಂಡನಾಗಿದ್ದನು. But it was a type of the bridegroom relation of Christ and the church as the bride. ಇಲ್ಲಿ ಸಭೆಗೂ ಕ್ರಿಸ್ತನಿಗೂ ಇರತಕ್ಕಂತ ಸಂಬಂಧವನ್ನ ಅದು ಸೂಚಿಸುವಂತದ್ದಾಗಿತ್ತು. New Testament calls Adam a type of Christ. ಹೊಸ ಒಡಂಬಡಿಕೆಯಲ್ಲಿ ಆದಾಮನನ್ನು ಕ್ರಿಸ್ತನಿಗೆ ಹೋಲಿಕೆಯಾಗಿ ಅದು ತಿಳಿಸಲ್ಪಟ್ಟಿದೆ. Read Romans 5:14. ರೋಮ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಓದೋಣ. ರೋಮ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಆದರೂ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತಿತ್ತು. ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡದೇ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು. ಆದಾಮನು ಬರಬೇಕಾದ ಒಬ್ಬಾತನಿಗೆ ಸೂಚಕ ಪುರುಷನಾಗಿದ್ದಾನೆ. Adam was a type of Jesus Christ who was going to come. ಆದಾಮನು ಮುಂದೆ ಹುಟ್ಟಲಿಕ್ಕಿರುವಂತ ಯೇಸು ಕ್ರಿಸ್ತನನ್ನ ಸೂಚಿಸುವ ಒಬ್ಬ ಮನುಷ್ಯನಾಗಿದ್ದಾನೆ. Adam prefigured Christ. ಯೇಸು ಕ್ರಿಸ್ತನ ಪೂರ್ವ ಸೂಚಕವಾಗಿ ಆದಾಮನು ಆತನಿದ್ದಾನೆ. 1 Corinthians 15:45 and 47. Please read that.
ಆ 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 45 and 47. 45 ಮತ್ತು 47ನೇ ವಚನ. ಅಂದ್ರೆ 1ನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 45ರಿಂದ 47ನೇ ವಚನ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲನೇದಲ್ಲ, ಪ್ರಾಕೃತವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. So first Adam failed. ಮೊದಲನೇ ಆದಾಮನು ಸೋತು ಹೋದನು. Last Adam did not. ಎರಡನೇ ಆದಾಮನು ಹಾಗೆ ಆಗಲಿಲ್ಲ. Like Adam was the federal head of the first creation. ಆದಾಮನು ಮೊಟ್ಟ ಮೊದಲನೇ ಸೃಷ್ಟಿ ಕಾರ್ಯದಲ್ಲಿ ಆತನು ಶಿರಸ್ಸಾಗಿ, ಆ ಸೃಷ್ಟಿಗೆ ಹೆಡ್ ಆಗಿತ್ತು. ಆ ಒಂದು ವ್ಯವಸ್ಥೆಗೆ ಆತನು ಪ್ರಮುಖವಾದಂತ ಶಿರಸ್ಸಾಗಿದ್ದನು. Jesus Christ is the head of the new creation, the church, the new creation. ಹೊಸ ಸಭೆಯ ಸ್ಥಾಪನೆಯ ಒಂದು ಕಾರ್ಯದಲ್ಲಿ ಯೇಸು ಕ್ರಿಸ್ತನು ಶಿರಸ್ಸಾಗಿದ್ದಾನೆ. So if you deny the maleness, importance of the maleness of Jesus Christ the Messiah, you are distorting God's plan. ನೀವು ಕರ್ತನಾದ ಯೇಸು ಕ್ರಿಸ್ತನ ಪುರುಷತ್ವವನ್ನ ಅಲ್ಲಗಳೆಯುವುದಾದರೆ ದೇವರ ಯೋಜನೆಯ ಮೇಲೆ ನೀವು ಅವಮಾನವನ್ನ ಉಂಟು ಮಾಡುತ್ತಾ ಇದ್ದೀರಿ. The feminist women in Christianity has a serious doctrinal error. ಕ್ರೈಸ್ತತ್ವದಲ್ಲಿ ಸ್ತ್ರೀ ಸಮತ್ವವಾದ ಕುರಿತಾಗಿ ನಾವು ನೋಡುವಾಗ ಅದು ಒಂದು ಬೋಧನೆಯ ತಪ್ಪಾಗಿದೆ. ಬೋಧನೆಗೆ ವಿರುದ್ಧವಾಗಿ ತಪ್ಪಾದಂತ ಒಂದು ತಿಳುವಳಿಕೆ ಅದಾಗಿದೆ. John 4:22, Jesus told the Samaritan woman, you don't need to turn there, salvation is of the Jews. ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀಗೆ ಆತನು ಮಾತನಾಡುವಾಗ ಆತನು ಹೇಳಿದನು, ರಕ್ಷಣೆಯು ಅದು ಯಹೂದ್ಯರಲ್ಲದೆ ಇನ್ಯಾರಿಂದಲೂ ಬರುವುದಿಲ್ಲ ಎಂಬುದಾಗಿ ಆತನು ತಿಳಿಸಿದನು. ಯಹೂದ್ಯರಿಂದಲೇ ಬಂದಿದೆ, ರಕ್ಷಣೆ ಯಹೂದ್ಯರಿಂದಲೇ. ರಕ್ಷಣಾ ಕಾರ್ಯವಾದ ಯಹೂದ್ಯರಿಂದಲೇ ಬರುವಂತದ್ದಾಗಿದೆ, ಇನ್ಯಾರಿಂದಲೂ ಅಲ್ಲ ಎಂಬುದು. So Jesus had to be a Jew. ಆದುದರಿಂದ ಯೇಸು ಕ್ರಿಸ್ತನು ಯಹೂದ್ಯರಲ್ಲೇ ಹುಟ್ಟಿ ಬರಬೇಕಾಗಿತ್ತು. He had to be the firstborn son. ಮತ್ತು ಆತನು ಚೊಚ್ಚಲು ಮಗನಾಗಿಯೇ ಹುಟ್ಟಬೇಕಾಗಿತ್ತು. Not the daughter but the son. ಆತನು ಮಗನಾಗಿಯೇ ಹುಟ್ಟಬೇಕಾಗಿತ್ತು, ಮಗಳಾಗಿ ಅಲ್ಲ. Genealogically he had to be in the line of Abraham and David. ವಂಶ ಪಾರಂಪರ್ಯವಾಗಿ ಆತನು ಅಬ್ರಹಾಮನ ಮತ್ತು ದಾವೀದನ ವಂಶಾವಳಿಯಲ್ಲಿ ಆತನು ಬರಬೇಕಾಗಿತ್ತು. He had to be the rightful heir of the promise of God, the true seed. ಆದಿಕಾಂಡದಲ್ಲಿ ತೋರಿಸಿರುವ ಸ್ತ್ರೀಯ ಸಂತಾನವಾಗಿ ಪುರುಷನಾಗಿಯೇ ಬರಬೇಕಾಗಿತ್ತು. Okay, that is why he had to be the true king, not the queen. ಆತನು ಸತ್ಯವಾದಂತ ಅರಸನಾಗಬೇಕಾಗಿತ್ತು, ರಾಣಿಯಾಗಬೇಕಾಗಿರ್ಲಿಲ್ಲ. He had to be the king of Israel, not the queen of Israel. ಆತನು ಇಸ್ರಾಯೇಲ್ರ ಅರಸನಾಗಬೇಕಾಗಿತ್ತು, ಆತನು ಇಸ್ರಾಯೇಲ್ರ ರಾಣಿಯಾಗಬೇಕಾಗಿರ್ಲಿಲ್ಲ. Jesus is called the Lord of the universe. ಇಡೀ ವಿಶ್ವದ ಒಡೆಯನು, not the lady of the universe, but the Lord of the universe. ಇಡೀ ವಿಶ್ವಕ್ಕೆ ಆತನು ಕರ್ತನು, ಒಡೆಯನು ಆಗಬೇಕೆಂಬುದೇ ಇರುವಂತದ್ದು. ಇಡೀ ವಿಶ್ವಕ್ಕೆ ಆತನು ಮಹಿಳೆ ಆಗಬೇಕು, ಮಹಿಳಾ ನಾಯಕಿ ಆಗಬೇಕೆಂಬುದಾಗಿ ಅಲ್ಲ. Like we read in the book of Ruth, he had to be the kinsman redeemer. Boaz is a type of Jesus Christ. ಬೋವಜನು ರೂತಳ ಪುಸ್ತಕದಲ್ಲಿ ಬೋವಜನು ಕ್ರಿಸ್ತನಿಗೆ ಅನುರೂಪವಾಗಿದ್ದಾನೆ. He had to be the bridegroom. ಆತನು ಮದಲಿಂಗನ ಒಂದು ಸ್ಥಾನದಲ್ಲಿದ್ದಾನೆ. He had to be the perfect male Passover lamb of God. ಪರಿಪೂರ್ಣವಾದಂತ ದೇವರ ಪಸ್ಕ ಹಬ್ಬದ ಕುರಿಮರಿ ಆತನಾಗಿದ್ದಾನೆ. That lamb had to be a male lamb. ಆ ಒಂದು ಕುರಿಮರಿಯು ಅದು ಟಗರಿನಲ್ಲಿ ಅಂದ್ರೆ ಗಂಡು ಕುರಿಮರಿ ಆಗಬೇಕಾಗಿತ್ತು. Bible emphasized the maleness of Christ. ಸತ್ಯವೇದವು ಕರ್ತನಾದ ಯೇಸು ಕ್ರಿಸ್ತನ ಪುರುಷತ್ವದ ಕುರಿತಾಗಿ ತಿಳಿಸುತ್ತದೆ. Secondly, when we look at, ಎರಡನೇದಾಗಿ ನಾವು ನೋಡುವಾಗ, Jesus Christ is the fullest revelation of God. He came to reveal God. ದೇವರನ್ನ ಪ್ರಕಟಿಸುವ ಹಾಗೆ
ದೇವರ ಪರಿಪೂರ್ಣ ಪ್ರಕಟಣೆಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿದನು. He came as God in flesh. ದೇವರೇ ಮನುಷ್ಯ ಅವತಾರದಲ್ಲಿ ಆತನು ಹುಟ್ಟಿದನು. Thus he had to be a male. ಆದುದರಿಂದಲೇ ಆತನು ಪುರುಷನಾಗಬೇಕಾಗಿತ್ತು. The God of the Bible reveals and defines himself in the scripture almost exclusively in masculine language. ದೇವರು ಬೈಬಲ್ ಅಲ್ಲಿ ಪುರುಷ ಆ ಒಂದು ಇದರಲ್ಲಿಯೇ ತನ್ನನ್ನು ಪ್ರಕಟಿಸಿರುವುದು. ಸತ್ಯವೇದದಲ್ಲಿ ನಾವು ಅನೇಕ ಭಾಗಗಳಲ್ಲಿ ನೋಡುವಾಗ ದೇವರು ತನ್ನನ್ನು ಪುರುಷ ಅಥವಾ ಪುಲ್ಲಿಂಗದ ರೀತಿಯಲ್ಲೇ ಆತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ನಾನು ಹೇಳುವುದಲ್ಲಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿಬಿಡಿದ್ರೆ. Masculine language and titles, offices are all used in the Bible. ಸತ್ಯವೇದದಲ್ಲಿ ಇರ್ತಕ್ಕಂಥ ಅದೇ ಪುಲ್ಲಿಂಗದ ಒಂದು ಅರ್ಥ ಮತ್ತು ಎಲ್ಲಾ ಸ್ಥಾನಮಾನಗಳಲ್ಲಿ ಅವರ ಪ್ರಾಧಾನ್ಯತೆಯನ್ನು ತಿಳಿಸುವಂತದ್ದಾಗಿದೆ. This is not a cultural accident, but it was the plan of God. ಅದು ತತ್ಕ್ಷಣವಾಗಿ ಒಂದು ಸಮಾಜದಿಂದ ಬಂದಂತ ಸಂಗತಿ ಅಲ್ಲ, ಇದು ದೇವರ ಯೋಜನೆಯಲ್ಲಿಯೇ ಇದೆ. In the Old Testament, around Israel, there were lot of, in other nations, other pagan countries, there were lot of female deities. ಅಂದ್ರೆ ಸ್ತ್ರೀಗಳಾಗಿರುವ ದೇವತೆಗಳಿತ್ತು all around. ಹಳೆಯ ಒಡಂಬಡಿಕೆಯಲ್ಲಿ ಆಗಿನ ಸಮಾಜದಲ್ಲಿಯೂ ಸಹ ಸುತ್ತಲೂ ಅನ್ಯ ಜನಾಂಗಗಳಲ್ಲಿ ಮಹಿಳಾ ದೇವತೆಗಳು ಇದ್ದವು. Egyptians, they had Isis as their goddess. ಈಜಿಪ್ಟ್ ಐಗುಪ್ತದಲ್ಲಿ ಐಸಿಸ್ ಎಂಬಂತ ದೇವತೆ ಇತ್ತು. Canaanites had the Ashereth. ಕಾನಾನ್ಯರಲ್ಲಿ ಅಷ್ಟೋರೆತ್ ಎಂಬಂತ ದೇವತೆ ಇತ್ತು. Babylonians had the female goddesses. ಬಾಬೆಲ್ ದೇಶದಲ್ಲಿಯೂ ಸಹ ಮಹಿಳಾ ದೇವತೆಗಳಿದ್ದವು. Greek had Artemis and Aphrodite, as we read in the book of Acts. ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ, ಗ್ರೀಕರಲ್ಲಿಯೂ ಸಹ ಅರ್ತೆಮಿ ದೇವಿ ಎಂಬಂತ ದೇವತೆಗಳಿದ್ದವು. Romans had queens that are deities, that are goddesses. ರೋಮನ್ ಸಾಮ್ರಾಜ್ಯದಲ್ಲಿಯೂ ಸಹ ಅನೇಕ ಮಹಿಳಾ ಚಕ್ರವರ್ತಿಗಳ ಸ್ಥಾನದಲ್ಲಿದ್ದಂತ ಮಹಿಳಾ ರಾಣಿಯರನ್ನ ಸಹ ನಾವು ನೋಡ್ತೇವೆ. What about in India? We have Saraswati, Lakshmi, there's so many women goddesses are in our culture also. ನಮ್ಮ ಸಂಪ್ರದಾಯದಲ್ಲಿಯೂ ಸಹ ಭಾರತ ದೇಶದಲ್ಲಿಯೂ ಸಹ ಅನೇಕ ಮಹಿಳಾ ದೇವತೆಗಳ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೇವೆ. Female deity was not offensive to the people at that time. ಆ ಕಾಲದ ಜನರಿಗೆ ಒಂದು ಸ್ತ್ರೀ ದೇವತೆ ಅಂದರೆ ಅದು ಅವ್ರಿಗೆ ವಿರುದ್ಧವಾಗಿರಲಿಲ್ಲ. But Israel never had a goddesses. ಈ ಅನ್ಯ ಜನಾಂಗದಲ್ಲಿ ಇದ್ದಂತ ಈ ಸ್ಥಿತಿಯನ್ನು ಹೋಲಿಸುವಾಗ ಇಸ್ರಾಯೇಲರಲ್ಲಿ ದೇವತೆಗಳಿರಲಿಲ್ಲ. So Jesus' maleness was not a cultural accommodation, rather Judaism and Christianity gives unique role about the role of Jesus Christ. ಆದುದರಿಂದ ಕರ್ತನಾದಂತ ಯೇಸು ಕ್ರಿಸ್ತನ ಪುರುಷತ್ವವು ಅದು ಸಮಾಜದಲ್ಲಿ ಇದ್ದಂತ ಆ ಒಂದು ಸಂಪ್ರದಾಯದ ದೆಸೆಯಿಂದ ಅಲ್ಲ, ಅದು ಸತ್ಯವೇದಕ್ಕನುಸಾರವಾಗಿ ಮತ್ತು ಯಹೂದ್ಯರಲ್ಲಿ ಇದ್ದಂತ ಒಂದು ಸಂಗತಿ ಅದಾಗಿತ್ತು. Even though Jewish people don't accept Jesus Christ, they were looking for the Messiah as a male. ಯೇಸು ಕ್ರಿಸ್ತನನ್ನ ಕ್ರಿಸ್ತನು ಎಂಬುದಾಗಿ ಒಪ್ಪಿಕೊಳ್ಳಲಿದೆ ಹೋದರೂ ಸಹ ಮೆಸ್ಸಿಯನು ಬರುತ್ತಾನೆ, ಒಬ್ಬ ಪುರುಷನು ಬರುತ್ತಾನೆ ಎಂಬುದಾಗಿ ಅವರು ನಂಬಿದ್ರು. And the God of the Bible is always he, never she. ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರ ಕುರಿತಾಗಿ ಆತನು, ಅವನು ಎಂಬುದಾಗಿ ಹೇಳ್ತದೆ ಹೊರತು ಅವಳು, ಆಕೆ ಎಂಬುದಾಗಿ ಹೇಳುವುದಿಲ್ಲ. He is father, never mother. ಆತನು ತಂದೆಯಾದ ದೇವರು ಎಂಬುದಾಗಿ ಹೇಳ್ತದೆ ಹೊರತು ತಾಯಿಯಾದ ದೇವರು ಎಂಬುದಾಗಿ ಹೇಳುವುದಿಲ್ಲ. None of the sisters should get offended by this. We will learn more about why it is like that. This doctrine is very important to learn. ಈ ಸತ್ಯಾಂಶವನ್ನ ಕೇಳಿಸಿಕೊಳ್ಳುವಾಗ ಸಹೋದರಿಯರು ನೀವು ಯಾರು ಬೇಜಾರು ಮಾಡ್ಕೊಳ್ಬೇಡ್ರಿ, ಇದರ ಕುರಿತಾಗಿ ನಾವು ಅಧ್ಯಯನ ಮಾಡ್ತೇವೆ. The triune God of the Bible is Lord, King and Master. ತ್ರಯೇಕ ದೇವರು ಸತ್ಯವೇದದಲ್ಲಿ ತಿಳಿಸಿರುವ ಆತನು ಕರ್ತನಾಗಿದ್ದಾನೆ, ಯಜಮಾನನಾಗಿದ್ದಾನೆ, ರಾಜನು ಆಗಿದ್ದಾನೆ.
is the husband and kinsman redeemer. ನಮ್ಮ ಆತನು ವಿಮೋಚಕನು, ಬಿಡುಗಡೆ ಮಾಡುವವನು. ಬಿಡುಗಡೆ ಮಾಡುವಂತ ಸಮೀಪ ಬಂಧುವಾಗಿದ್ದಾನೆ. And the father of our Lord Jesus Christ we read. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು, ತಾಯಿಯಾದ ದೇವರೆಂದಲ್ಲ, is the father God. ಅಲ್ಲಿ ನಾವು ನೋಡುವಾಗ ತಂದೆಯಾದ ದೇವರು, ಪರಲೋಕದಲ್ಲಿರುವ ನಮ್ಮ ತಂದೆ, ಯೇಸು ಕರ್ತನ ತಂದೆಯೂ ಆಗಿರುವ ದೇವರು. So even that Jesus Christ father. ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ಆದಂತ ದೇವರು ಎಂಬುದಾಗಿ ಹೇಳುವಾಗ ತಂದೆ ಪುರುಷನ ಒಂದು ಸಂಬೋಧನೆಯಲ್ಲಿ ತಿಳಿಸಿದೆ. Jesus Christ taught his followers to call God their father, our father who is in heaven, not our mother who is in heaven. ಕರ್ತನಾದ ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರಿಗೆ ತಿಳಿಸಿಕೊಡುವಾಗ, ಪ್ರಾರ್ಥಿಸುವುದನ್ನು ಕಲಿಸಿಕೊಡುವಾಗ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬುದಾಗಿ ಹೇಳಿದನು ಹೊರತು ಪರಲೋಕದಲ್ಲಿರುವ ನಮ್ಮ ತಾಯಿ ಎಂಬುದಾಗಿ ಕಲಿಸಿಕೊಡಲಿಲ್ಲ. God the Father is not merely like a father, he is the father. ಆ ತಂದೆ ಹಾಗೆ ಎಂದಲ್ಲ, he is the father. ಪರಲೋಕದ ತಂದೆ ದೇವರು ಎಂಬುದಾಗಿ ಹೇಳುವಾಗ ಆತನು ತಂದೆಯ ಹಾಗೆ ಅಲ್ಲ, ಆತನೇ ತಂದೆಯಾಗಿದ್ದಾನೆ. Jesus Christ is not merely like a son, he is the son. ಯೇಸು ಕ್ರಿಸ್ತನು ಹಾಗೆಯೇ ಆತನು ಮಗನ ಹಾಗೆ ಅಲ್ಲ, ಆತನೇ ಮಗನಾಗಿದ್ದಾನೆ. These names cannot be changed simply because some people are offended by it or some women are offended by it. ಇದರಿಂದ ಯಾರೋ ಕೆಲವು ಸ್ತ್ರೀಯರಿಗೆ ಇದು ಇಷ್ಟವಾಗುವುದಿಲ್ಲ ಎಂಬುದಾಗಿ ಹೇಳಿ ಈ ಸತ್ಯಾಂಶವನ್ನ ನಾವು ತಿರಸ್ಕರಿಸಲು ಸಾಧ್ಯವಿಲ್ಲ. Not only women, men from other religions and even mainline denominations, they don't like this. ಬರೀ ಸ್ತ್ರೀಯರಲ್ಲ, ಪ್ರಧಾನವಾದಂತ ಪಂಗಡದಲ್ಲಿಯೂ ಸಹ ಈ ವಿಷಯವನ್ನ ಇಷ್ಟಪಡುವುದಿಲ್ಲ. So the biblical record testifies to the truth that God incarnate and chief revealer of God has to be a male. ಅಂದ್ರೆ ದೇವರನ್ನು ಪ್ರಕಟಿಸಕ್ಕೂ ಒಂದು ವ್ಯಕ್ತಿ, ಅದೇ ರೀತಿಯಲ್ಲಿ ನರಾವತಾರ ಎಡುತ್ತು ಬಂದ ದೇವರು ಅದನ್ನು ಪುರುಷನೇ ಆಗಿರಬೇಕಾಗಿತ್ತು. You understand that? ಸತ್ಯವೇದದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನೋಡುವಾಗ ದೇವರ ಪ್ರಕಟಣೆಯಾಗಿ ಆತನು ಹುಟ್ಟಿ ಬಂದದ್ದು, ಆತನು ಪುರುಷನಾಗಿಯೇ ಇರಬೇಕಾಗಿತ್ತು. ನರಾವತಾರ ಎತ್ತಿ ಬಂದ ಮಸಿಯನು ಪುರುಷನೇ ಆಗಿರಬೇಕಾಗಿತ್ತು. Okay? If there is still any doubt about the necessity of Jesus' maleness, ಇನ್ನೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಪುರುಷತ್ವದ ಕುರಿತಾಗಿ ಸಂದೇಹ ಇರುವುದಾದರೆ, Jesus chose Apostle Paul as one of the main apostles of him. ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೌಲನನ್ನು ತನ್ನ ಶಿಷ್ಯನಾಗಿ ಆತನು ಆರಿಸಿಕೊಂಡನು, ಅಪೋಸ್ತಲನಾಗಿ ಆರಿಸಿಕೊಂಡನು. He commissioned him to speak for Christ. ಆತನು ಕ್ರಿಸ್ತನಿಗೋಸ್ಕರವಾಗಿ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನೇಮಿಸಲ್ಪಟ್ಟವನಾದನು. See what he says in 1 Timothy 2:12 and 13. ಮೊದಲನೇ ತಿಮೋತಿ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡೋಣ. ಮೊದಲನೇ ತಿಮೋತಿಯನ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನ. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ, ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ, ಆಮೇಲೆ ಹವ್ವಳು. 1 Corinthians 11:3 and 7. 1 Corinthians 11. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 3 ಮತ್ತು 7, 3ರಿಂದ 7ನೇ ವಚನದವರೆಗೆ. No, 3 and 7, only 3 and 7. 3ನೇ ವಚನ ಮತ್ತು 7ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ ಮತ್ತು 7ನೇ ವಚನ. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ, ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆ ಆಗಿದ್ದಾನೆ. 7ನೇ ವಚನ. ಪುರುಷನು ದೇವರ ಪ್ರತಿರೂಪವೂ ಪ್ರಭಾವವೂ ಆಗಿರುವುದರಿಂದ ತಲೆಯನ್ನು ಮುಚ್ಚಿಕೊಳ್ಳಕೂಡದು, ಸ್ತ್ರೀಯಾದರೂ ಪುರುಷನ ಪ್ರಭಾವವಾಗಿದ್ದಾಳೆ. Jesus could not be a woman. ಆದುದರಿಂದ ಯೇಸು ಕ್ರಿಸ್ತನು ಒಬ್ಬ ಮಹಿಳೆಯಾಗಿರಲು ಸಾಧ್ಯವಿಲ್ಲ. Because as a woman he could not exercise authority over his male discipleship. You understand that?
ಆತನ ಶಿಷ್ಯರಾಗಿರುವ ಪುರುಷನ ಮೇಲೆ ಒಂದು ವೇಳೆ ಯೇಸು ಕರ್ತನು ಸ್ತ್ರೀ ಆಗಿದ್ದರೆ ಅವರ ಮೇಲೆ ಅಧಿಕಾರಗೊಳ್ಳುವುದಕ್ಕೆ ಆಗುತ್ತಾ ಇರಲಿಲ್ಲ. ಬ್ರದರ್ ಎಕ್ಸ್ಪ್ಲೈನ್ ದಟ್. ಎಸ್ ಬ್ರದರ್. ಈಗ ಶಿಷ್ಯರೆಲ್ಲರೂ ಪುರುಷರಾಗಿರುವುದರಿಂದ ಅವರ ಮೇಲೆ ಅಧಿಕಾರ ಅಥವಾ ಶಿರಸ್ಸಾಗಿ ಅವರ ನಾಯಕನಾಗಿರಬೇಕಾದ್ರೆ ಆತನು ಪುರುಷನಾಗಿಯೇ ಇರಬೇಕಾಗಿತ್ತು. So the maleness of Jesus Christ is very, very theologically important, doctrinally important. It was not just cultural adjustment. ಅದು ಆತನ ಪುರುಷತ್ವದ ಕುರಿತಾಗಿ ನಾವು ನೋಡುವಾಗ ಅದು ಸಮಾಜದಲ್ಲಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಹೊಂದಾಣಿಕೆಗೋಸ್ಕರವಾಗಿ ಅಲ್ಲ, ದೈವಶಾಸ್ತ್ರಕ್ಕನುಸಾರವಾಗಿ ಸತ್ಯವೇದಕ್ಕನುಸಾರವಾಗಿ ಅದು ಅವಶ್ಯಕವಾಗಿಯೇ ಅದಿತ್ತು. According to God's creation design in Genesis 1 and 2, ದೇವರ ಸೃಷ್ಟಿ ಕಾರ್ಯ ಹೇಗೆ ಆದಿಕಾಂಡ 1 ಮತ್ತು 2ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿದೆಯೋ, in that design of male female relationship, ಅಲ್ಲಿ ಪುರುಷ ಮತ್ತು ಸ್ತ್ರೀಯ ಸಂಬಂಧದ ಕುರಿತಾಗಿ ಆ ಒಂದು ಯೋಜನೆಯ ಕುರಿತಾಗಿ ಹೇಗೆ ತಿಳಿಸಲ್ಪಟ್ಟಿದೆಯೋ, man is invested with the headship. ಆ ಪುರುಷನನ್ನು ಅಲ್ಲಿ ನಾಯಕನಾಗಿ ಆತನಿಟ್ಟಿದ್ದಾನೆ, ಶಿರಸ್ಸಾಗಿಟ್ಟಿದ್ದಾನೆ. Given the representative authority role. ಅಲ್ಲಿ ಒಂದು ದೇವರ representative ಆಗಿ he was given authority. ದೇವರ ಸ್ಥಾನದಲ್ಲಿ ದೇವರ ಪ್ರತಿರೂಪವಾಗಿ ಆತನಿದ್ದಾನೆ. Thus the head of the church is Jesus Christ, a man. ಆದುದರಿಂದ ಸಭೆಯ ಆತ ಯಜಮಾನನು ಆತನು ಕರ್ತನಾದ ಯೇಸು ಕ್ರಿಸ್ತನು ಪುರುಷನಾಗಿಯೇ ಇದ್ದಾನೆ. ಇರಲೇಬೇಕಾಗಿತ್ತು. ಓಕೆ, ಇರಲೇಬೇಕಾಗಿತ್ತು. Now in few instances in the Bible, ಕೆಲವು ಉದಾಹರಣೆಗಳನ್ನು ನಾವು ಸತ್ಯವೇದದಲ್ಲಿ ನೋಡುವಾಗ ಸಂದರ್ಭಗಳಲ್ಲಿ ಫೆಮಿನೈನ್ ಇಮೇಜರಿ ಈಸ್ ಯೂಸ್ಡ್ ಫಾರ್ ದ ಟು ಡಿಸ್ಕ್ರೈಬ್ ಗಾಡ್. ಅಂದ್ರೆ ದೇವರನ್ನು ವಿವರಿಸುವಾಗ ಕೆಲ ಸಂದರ್ಭಗಳಲ್ಲಿ ಸ್ತ್ರೀಲಿಂಗದ ಕೆಲ ಪದಗಳು ಉಪಯೋಗಿಸುವುದು ನಾವು ನೋಡುವನ. ಎಸ್, ಸತ್ಯವೇದದಲ್ಲಿ ನಾವು ದೇವರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಕೆಲವು ವಾಕ್ಯ ಭಾಗಗಳಲ್ಲಿ ದೇವರನ್ನು ಸ್ತ್ರೀಲಿಂಗದ ಒಂದು ಸ್ಥಾನದಲ್ಲಿ ತಿಳಿಸಿರುವುದನ್ನು ನಾವು ನೋಡ್ತೇವೆ. ಡ್ಯೂಟ್ರಾನಮಿ 30:18 ಓದಿರಿ. 30:18 ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 18ನೇ ವಚನ. ಧರ್ಮೋಪದೇಶ ಕಾಂಡ 30. I would like sisters to make notes for you to study more about this. ಇದರ ಕುರಿತಾಗಿ ನೀವು ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ಸಹೋದರಿಯರು ನೀವು ಅದರ ನೋಟ್ಸ್ ಅನ್ನ ನೀವು ಬರೆದುಕೊಳ್ಳಬೇಕೆಂಬುದಾಗಿ ನಾನು ತಿಳಿಸ್ತೇನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ಬ್ರದರ್ 30:18. 18ನೇ ವಚನ 32:18. ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ. Here it says ಹೆತ್ತ ತಾಯಿಯಂತಿರುವ ದೇವರು. Okay, so a feminine phrase is used for God here. ಇಲ್ಲಿ ದೇವರ ಕುರಿತಾಗಿ ಹೆತ್ತ ತಾಯಿ ಅಂತಿರುವ ಅಂದ್ರೆ ಎಂಬುದಾಗಿ ಹೇಳುವಾಗ ಸ್ತ್ರೀಗೆ ಒಂದು ಸ್ಥಾನದಲ್ಲಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಐಸಯ 49, ಯೆಶಾಯನ ಪ್ರವಾದನ ಗ್ರಂಥ 49ನೇ ಅಧ್ಯಾಯ verse 14 and 15. 14 and 15. 14 ಮತ್ತು 15ನೇ ವಚನ. ಯೆಶಾಯ 49, 14 ಮತ್ತು 15. ಚಿಯೋನ್ ನಗರಿಯಾದರೋ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. So there is also a phrase like ಹೆತ್ತ ತಾಯಂದೆ. ನಾವು ನೋಡ್ತೇವೆ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಅಥವಾ ಹೆತ್ತ ತಾಯಿ ಅಂತ ಎಂಬುದಾಗಿ ಇಲ್ಲೂ ಸಹ ನಾವು ನೋಡ್ತೇವೆ. ಐಸಯ 66:13. ಯೆಶಾಯನ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. ಯೆಶಾಯ ಕೊನೆ ಅಧ್ಯಾಯ 66ನೇ ಅಧ್ಯಾಯ 13ನೇ ವಚನ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. All these God is shown as a mother. ಈ ಎಲ್ಲಾ ವಾಕ್ಯಗಳನ್ನು ನೋಡುವಾಗ
ದೇವರು ತನ್ನನ್ನು ತಾಯಿಯ ಸ್ಥಾನದಲ್ಲಿ ಆತನು ತಿಳಿಸಿದ್ದಾನೆ. Look at one more verse, Isaiah 42:14. ಇಲ್ಲಿ ಯೆಶಾಯ 42:14 ಇನ್ನೊಂದು ವಚನವನ್ನು ನೋಡ್ರಿ. ಯೆಶಾಯ 42:11. 14. 14ನೇ ಅಧ್ಯಾಯ 42:14. 42:14. 42ನೇ ಅಧ್ಯಾಯ 14ನೇ ವಚನ. ನಾನು ಬಹುಕಾಲದಿಂದ ಸುಮ್ಮನೆ ಮೌನವಾಗಿ ನನ್ನನ್ನು ಬಿಗಿ ಹಿಡಿದಿದ್ದೆನು. ಈಗ ಹೆರುವವಳಂತೆ ಮೂಲುಗುತ್ತಾ ಹಸುರುಸುರಿನೊಡನೆ ಏದುವೆನು. Now, when God is mentioned in this term, it is a simile, ಅಂದ್ರೆ ಒಂದು ಹೋಲಿಕೆ, or it is a figure of speech, ಒಂದು ಅಲಂಕಾರದ ಪ್ರಯೋಗ. It is not that God is a woman. ಇಲ್ಲಿ ಹೆರುವವಳು ಎಂಬುದಾಗಿ ಹೇಳಿರುವಾಗ ಆ ಸ್ತ್ರೀ ಎಂಬುದಾಗಿ ಅಲ್ಲ, ಅದು ರೂಪಕ ಅಲಂಕಾರದಲ್ಲಿ ಅದು ವರ್ಣಿಸಲ್ಪಟ್ಟಿದೆ. It's a ಹೋಲಿಕೆ, it's a simile. ಅದು ಹೋಲಿಕೆಯ ರೂಪಕ ಅಲಂಕಾರ. Now, like a woman in labor, I will groan. ಅಂದ್ರೆ ಒಂದು ಪ್ರಸವ ವೇದನೆಯಲ್ಲಿ ಒಂದು ಸ್ತ್ರೀಯಂತೆ ನಾನು ಗ್ರೋನ್ ಮಾಡುವೆನು. This is how ಹೆರಿಗೆ ಕಾಲದಲ್ಲಿ ಹೆರುವವಳಂತೆ ನಾನು ಮುಳುಗುತ್ತೇನೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. In that case, God is crying out to his people like a woman in labor. ಹೇಗೆ ಹೆರುವವಳು ಕೂಗುತ್ತಾಳೋ ಅರ್ಚುತ್ತಾಳೋ ಆ ಪ್ರಕಾರವಾಗಿ ತನ್ನ ಜನರ ಕಡೆಗೆ ಆತನು ಕೂಗು ಕರೆಯುತ್ತಾ ಇದ್ದಾನೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರ. It's an imagery employed in the Bible to show his compassion, his care, and his hatred towards the sin of his people. ಆತನು ತನ್ನ ಜನರ ಪಾಪವನ್ನ ವಿರೋಧಿಸುವುದಕ್ಕಾಗಿ, ಖಂಡಿಸುವುದಕ್ಕೋಸ್ಕರವಾಗಿ ಮತ್ತು ಆತ ಅವರನ್ನ ಪ್ರೀತಿ ಮಾಡುತ್ತಾನೆ ಎಂಬುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಆ ರೀತಿಯಾಗಿ ಅಲ್ಲಿ ಸಂಬೋಧನೆಯಲ್ಲಿ ಆತನು ತಿಳಿಸಿದ್ದಾನೆ. Same imagery is used for men in the Bible, leaders in the Bible. ಅದೇ ರೂಪವು ಸತ್ಯವೇದದಲ್ಲಿ ಪುರುಷರಿಗೆ, ನಾಯಕರಿಗೆ ಅದು ಕೊಡಲ್ಪಟ್ಟಿದೆ. Whether Moses or Paul, ಅದು ಮೋಶೆ ಆಗಿರಬಹುದು, ಪೌಲನಾಗಿರಬಹುದು. Look at Galatians 4:19. ಅಲ್ಲಿ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನ ನೋಡ್ರಿ. 4:19. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಗಲಾತ್ಯ 4:19. ನನ್ನ ಪ್ರಿಯವಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. Paul is telling that I am like a ಪ್ರಸವ ವೇದನೆ ಬರುವ ಸ್ತ್ರೀಯಂತೆ ನಾನು ನಿಮಗಾಗಿ ವೇದನೆ. See, it's used the same for men, not only for God, for men of the Bible also the same phrase is used. ಅಲ್ಲಿ ಈ ಒಂದು ಸಂಗತಿ ಕೇವಲ ಸತ್ಯವೇದದಲ್ಲಿ ತಿಳಿಸಿರುವಂತ ಪುರುಷರು ಸಹ ಅಲ್ಲಿಯೂ ಸಹ ಈ ಅಲಂಕಾರವು ಉಪಯೋಗಿಸಲ್ಪಟ್ಟಿದೆ. 1 Thessalonians 2:7. ಮೊದಲನೇ ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ಮೊದಲನೇ ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೋ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೆವು. Go back to Old Testament, Numbers 11:12. ಹಳೆ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ 11:12. 11ನೇ ಅಧ್ಯಾಯ 12ನೇ ವಚನವನ್ನು ನೋಡ್ರಿ. ಅರಣ್ಯಕಾಂಡ 11ನೇ ಅಧ್ಯಾಯ 12ನೇ ವಚನ. ನಿನ್ನ ದಯೆಗೆ ನಾನು ಯಾಕೆ ಅಪಾತ್ರನಾದೆ? ನೀನು ನನಗೆ ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನವನ್ನು ಉಡಿಯಲ್ಲಿಟ್ಟುಕೊಂಡು ನಾನು ಅವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಒಯ್ಯಿ ಎಂದು ಹೇಳುತ್ತೀಯಲ್ಲ, ನಾನು ಇವರಿಗೆ ಹೆತ್ತ ತಾಯಿಯೋ? ಹೆತ್ತ ತಾಯಿಯೋ ಎಂಬಂತೆ. Come to New Testament, John 16. ಹೊಸ ಒಡಂಬಡಿಕೆಗೆ ಬನ್ರಿ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ, ವರ್ಸ್ ಬ್ರದರ್ 21 and 22. 21 ಮತ್ತು 22ನೇ ವಚನ. 16ನೇ ಅಧ್ಯಾಯ 21, 22ನೇ ವಚನ. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ. ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ
ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು. Now look at Matthew 23:37. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 27ನೇ ವಚನ. 37. 37ನೇ ವಚನ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದ್ರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. And so Jesus is comparing himself to a mother hen. ಅಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ಒಂದು ಏಟೆ ಕೋಳಿಗೆ ಹೋಲಿಸಿಕೊಂಡಿದ್ದಾನೆ. So sometimes God is described in gender neutral terms like rock, fire, etc. Even that God is compared to that. ಕೆಲವು ಸತ್ಯವೇದದ ವಚನಗಳನ್ನು ನಾವು ನೋಡುವಾಗ ದೇವರು ತನ್ನನ್ನು ಒಂದು ನಪುಂಸಕ ಒಂದು ರೀತಿಯಲ್ಲಿ ಆತನು ತನ್ನನ್ನ ತಿಳಿಸಿಕೊಂಡಿದ್ದಾನೆ. That means like no neutral gender. That means like a rock. Rock is not male or female. ಅದು ಒಂದು ವಸ್ತು ರೂಪದ ಒಂದು ಸಂಗತಿಗಳಿಗೆ ಹೋಲಿಸಿಕೊಂಡಿದ್ದಾನೆ. ಈಗ ಒಂದು ಬಂಡೆ ಎಂಬುದಾಗಿ ಹೇಳುವಾಗ ಅದು ಬಂಡೆಯಲ್ಲಿ ಗಂಡು ಅಥವಾ ಹೆಣ್ಣು ಎಂಬುದಾಗಿ ನಾವು ನೋಡುವುದಿಲ್ಲ. Or fire, God is compared to a fire. ದೇವರು ಕೆಲವು ವಚನಗಳಲ್ಲಿ ಆತನು ತನ್ನನ್ನು ದಹಿಸುವ ಅಗ್ನಿ ಎಂಬುದಾಗಿ ಹೇಳುವಾಗ ಅದರಲ್ಲಿಯೂ ಸಹ ಪುರುಷ ಅಥವಾ ಸ್ತ್ರೀ ಎಂಬುದಾಗಿ ನಾವು ನೋಡುವುದಿಲ್ಲ. So these places where God is compared to a woman, that doesn't mean God or Jesus Christ is a woman. ಆದ್ದರಿಂದ ಈ ಸತ್ಯವೇದದ ಈ ವಚನಗಳನ್ನು ನಾವು ಹೋಲಿಸಿ ನೋಡುವಾಗ ಆತನು ತನ್ನನ್ನು ಸ್ತ್ರೀಗೆ ಹೋಲಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳಿದ್ರೆ ಆತನು ಸ್ತ್ರೀ ಆಗಿದ್ದಾನೆ ಎಂಬುದಾಗಿ ಅಲ್ಲ. Same with Moses and Paul telling, I labored for you like a woman. That doesn't mean they were women. ಮೋಶೆ ಆಗಲಿ ಪೌಲನಾಗಲಿ ನಾನು ನಿಮಗೋಸ್ಕರ ಪ್ರಸವ ವೇದನೆಯನ್ನ ಪಡುವ ಸ್ತ್ರೀಯ ಹಾಗೆ ಎಂಬುದಾಗಿ ಹೇಳುವಾಗ ಅವರು ಸ್ತ್ರೀಯರು ಎಂಬುದಾಗಿ ಅಲ್ಲ. Okay, so far what did we study? ಸರಿ, ಈಗ ನಾವು ಇಲ್ಲಿಯವರೆಗೆ ಏನನ್ನು ಕಲಿತಿದ್ದೇವೆ? Jesus Christ's maleness was theologically and doctrinally very, very important. ಯೇಸು ಕ್ರಿಸ್ತನ ಪುರುಷತ್ವವು ದೈವಶಾಸ್ತ್ರಕ್ಕನುಸಾರವಾಗಿಯೂ ಸತ್ಯವೇದಕ್ಕನುಸಾರವಾಗಿಯೂ ಬಹಳ ಪ್ರಮುಖವಾದಂತ ಒಂದು ವಿಷಯವಾಗಿದೆ. So it is not accidental, it was not an adjustment with the culture, but it was God, based on God's design for the Savior. ಅದು ರಕ್ಷಕನಾಗಿ ಹುಟ್ಟಿದದ್ದು ದೇವರ ಯೋಜನೆಯಲ್ಲಿ ಇತ್ತೆ ಹೊರತು ಇದ್ದಕ್ಕಿದ್ದ ಹಾಗೆ ಬಂದಂತ ನಿಗದಿಯಾದಂತ ಒಂದು ವಿಷಯ ಇದಾಗಿರಲಿಲ್ಲ. Many liberal people are trying to change Bible. Wherever God is called he, they want to make it she. ಅನೇಕರು ಸತ್ಯವೇದದಲ್ಲಿ ಎಲ್ಲಿ ದೇವರು ತನ್ನನ್ನು ಅವನು ಎಂಬುದಾಗಿ ಹೇಳಿದೆಯೋ ಅದನ್ನ ಅವಳು ಎಂಬುದಾಗಿ ಮಾಡುವುದಕ್ಕೆ ಮಾರ್ಪಾಟು ಮಾಡುವುದಕ್ಕೆ ಪ್ರಯತ್ನ ಪಟ್ರು. There are Bible translation that is mostly calling God like a mother or a female. ಅನೇಕ ಸತ್ಯವೇದ ಭಾಷಾಂತರದಲ್ಲಿ ದೇವರನ್ನು ಕುರಿತಾಗಿ ಮಹಿಳೆಗೆ ಹೋಲಿಸುವ ಪದಗಳನ್ನು ಉಪಯೋಗಿಸಿ ಮಾಡಿದ್ದು ಇದೆ. These are not true believers. They are liberal people who wanted to change the word of God. ಇದು ನಿಜವಾದ ವಿಶ್ವಾಸಿಗಳಲ್ಲಿ ಇದನ್ನು ಮಾಡಿದ್ದು. ಇದು ಬದಲಾಯಿಸುವ ವ್ಯಕ್ತಿಗಳಿಂದ ಉಂಟಾದಂತ ಒಂದು ಕಾರ್ಯ. So as we study about the gender, it's very important to understand why Jesus Christ had to come as a man. ಆದುದರಿಂದ ಯೇಸು ಕ್ರಿಸ್ತನು ಯಾಕೆ ಪುರುಷನಾಗಿ ಈ ಲೋಕಕ್ಕೆ ಬರಬೇಕಾಗಿತ್ತು ಎಂಬುದು ನಮಗೆ ತಿಳಿದು ಬರ್ತದೆ. I hope it is clear to everyone. ನನಗೆ ಅನಿಸ್ತೇನೆ ನಿಮಗೆ ಅರ್ಥವಾಗಿರಬಹುದು ಎಂಬುದಾಗಿ. Secondly, we look at Jesus appointed 12 male apostles. Let's study that. ಎರಡನೇದಾಗಿ ಯೇಸು ಕ್ರಿಸ್ತನು ತನ್ನ ಸೇವೆಗೆ 12 ಅಪೋಸ್ತಲರನ್ನು ಅಂದ್ರೆ ಪುರುಷರನ್ನು ಆತನು ಆರಿಸಿಕೊಂಡನು. During his earthly ministry, ಈ ಒಂದು ಭೂಲೋಕದಲ್ಲಿ ಆತನು ಸೇವೆ ಮಾಡುವಾಗ Jesus Christ personally trained and appointed 12 men whom he called apostles. ಯೇಸು ಕ್ರಿಸ್ತನು 12 ಮಂದಿ ಪುರುಷರನ್ನ ಆರಿಸಿಕೊಂಡು
ಅವರನ್ನ ಅಪೋಸ್ತಲರೆಂಬುದಾಗಿ ಕರೆದು ಅವರಿಗೆ ಸೇವಾ ಕಾರ್ಯವನ್ನ ತರಬೇತಿಗೊಳಿಸಿದನು ಅವರನ್ನು. Before choosing those 12, ಆ 12 ಮಂದಿಯನ್ನ ಆರಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ Jesus spent the entire night in prayer to his Father. ಆತನು ತನ್ನ ತಂದೆಗೆ ಆತನು ಇಡೀ ರಾತ್ರಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. Luke 6:12 and 13. Read, brother. ಲೂಕನ ಸುವಾರ್ತೆ 6ನೇ ಅಧ್ಯಾಯ 12 ಮತ್ತು 13ನೇ ವಚನ. ಲೂಕ 6, 12 ಮತ್ತು 13. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲಾ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೋಸ್ತಲರೆಂತ ಹೆಸರಿಟ್ಟನು. Yeah, that is where they are called apostles. ಇಲ್ಲಿ ಅಪೋಸ್ತಲರು ಎಂಬುದಾಗಿ ಕರೆಯಲ್ಪಟ್ಟಿದ. The word apostolos in Greek is literally one who is sent out. ಇಲ್ಲಿ ಅಪೋಸ್ತಲೋ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಕಳುಹಿಸಲ್ಪಟ್ಟವನು ಎಂಬಂತ ಅರ್ಥವನ್ನ ಕೊಡುತ್ತದೆ. So Jesus Christ is the sender. ಆದುದರಿಂದ ಇಲ್ಲಿ ಕಳುಹಿಸುತ್ತಾ ಇರುವವನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. The 12 are the sent ones. ಕಳುಹಿಸಲ್ಪಟ್ಟವರಲ್ಲ. ಅದು 12 ಮಂದಿ ಅಪೋಸ್ತಲರು ಕಳುಹಿಸಲ್ಪಟ್ಟವರು. They are not volunteers. ಅವರು ಸ್ವತಂತ್ರರಾಗಿ ಅವರು ಹೊರಡಲಿಲ್ಲ. ಇಲ್ಲ, ವಾಲಂಟಿಯರ್ಸ್ ಅಂದ್ರೆ ಸ್ವಯಂ ಸೇವಕರಾಗಿ ಅವರು ಬಂದಂತವರಲ್ಲ. chosen by the Lord. ಅವರು ಆ ದೇವರಿಂದ ಆರಿಸಲ್ಪಟ್ಟವರು. They were his official ambassadors. ಅವರು ಆತನ ಅಧಿಕೃತವಾದ ರಾಯಭಾರಿಗಳಾಗಿದ್ದರು. They were his envoys or emissaries, representing him. ಒಂದು ದೇಶವನ್ನ ಪ್ರತಿನಿಧಿಸುವ ಹಾಗೆ ಜವಾಬ್ದಾರಿಯುತ ವ್ಯಕ್ತಿಗಳು ಅವರಾಗಿದ್ದರು. They were message bearers. ಆ ಸಂದೇಶವನ್ನು ವಹಿಸಿಕೊಂಡು ಹೋಗುವರು. ಸಂದೇಶ ವಾಹಕರಾಗಿದ್ದರು. They are Christ authoritative representatives. ಅವರು ಕ್ರಿಸ್ತನ ಅಧಿಕೃತ ಪ್ರತಿನಿಧಿಗಳಾಗಿದ್ದರು. They were accredited to teach and guide, and they were protected by the Holy Spirit. ಪವಿತ್ರಾತ್ಮನಿಂದ ಅವರು ಮಾರ್ಗದರ್ಶನ ಹೊಂದಿ ಆತನ ನಿಯಂತ್ರಣದಲ್ಲಿ ಹತೋಟಿಯಲ್ಲಿ ಇದ್ದವರು ಅವರಾಗಿದ್ದರು. When Jesus Christ was in the world, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ he said, I have many more things to say to you, but you cannot take it now. You're already sad because I'm leaving. But I will send the Comforter. He will teach you, lead you into all truth. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನು ಹೇಳಿದ್ದೇನೆಂದರೆ, ನಾನು ಇನ್ನೂ ಅನೇಕ ಸಂಗತಿಗಳನ್ನು ನಿಮಗೆ ಹೇಳಬೇಕು, ಆದರೆ ನೀವು ಬಹಳ ಕಳವಳದಿಂದಿದ್ದೀರಿ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಎಂಬುದಾಗಿ ಚಿಂತಿಸಿ, ಆದುದರಿಂದ ನಾನು ಹೋದ ಮೇಲೆ ಒಬ್ಬ ಸಹಾಯಕನನ್ನು ಅಂದ್ರೆ ಪವಿತ್ರಾತ್ಮನನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ, ಆತನು ನಿಮಗೆ ಇವುಗಳನ್ನೆಲ್ಲ ವಿವರಿಸುತ್ತಾನೆ ಎಂಬುದಾಗಿ ಆತನು ತಿಳಿಸಿದನು. You can see that in John 16. ಅದನ್ನು ನಾವು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡ್ತೇವೆ. Also chapter 14, chapter 15. 14ನೇ ಅಧ್ಯಾಯ 15 ಮತ್ತು 16ನೇ ಅಧ್ಯಾಯದಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ಅದನ್ನು ಕಲಿಯುತ್ತೇವೆ. Time, I'm not going to take all the verses. ಸಮಯ ಇಲ್ಲದೆ ಇರುವುದರಿಂದ ಆ ವಚನಗಳನ್ನೆಲ್ಲ ನಾವು ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. Even in Acts 1, before his ascension to heaven, he was training the apostles. ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಆತನು ಪರಲೋಕಕ್ಕೆ ಆರೋಹಣ ಆಗುವುದಕ್ಕಿಂತ ಮುಂಚಿತವಾಗಿಯೂ ಸಹ ಶಿಷ್ಯರಿಗೆ ಆತನು ಕಲಿಸುತ್ತಲೇ ಇದ್ದನು. In other words, these apostles had the authority from him. ಇನ್ನೊಂದು ಪದದಲ್ಲಿ ಹೇಳುವಾಗ ಈ ಅಪೋಸ್ತಲರು ಆತನಿಂದಲೇ ಅಧಿಕಾರವನ್ನು ಹೊಂದಿದವರಾಗಿದ್ದರು. So Jesus Christ chose them in perfect obedience and submission to the Father's will. ಯೇಸು ಕ್ರಿಸ್ತನು ಈ ಪುರುಷ ಶಿಷ್ಯರನ್ನ ಆರಿಸಿಕೊಂಡದ್ದು ಹೇಗೆಂದರೆ ತನ್ನ ತಂದೆಯಾದ ದೇವರ ಪರಿಪೂರ್ಣ ಚಿತ್ತದ ಪ್ರಕಾರವಾಗಿ ಆತನು ಆರಿಸಿಕೊಂಡನು. They chose this 12 men, so it was not only his choice, it was the Father's choice. ಆದುದರಿಂದ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಯೋಚನೆಯಂತೆ ಆತನು ಈ ಪುರುಷರನ್ನು ಮಾತ್ರವಲ್ಲದೆ ತನ್ನ ತಂದೆಯಾದ ದೇವರ ಚಿತ್ತಕ್ಕನುಸಾರವಾಗಿಯೂ ಅದಾಗಿತ್ತು. Jesus
choosing male apostles was after his earnest prayer. ಯೇಸು ಕ್ರಿಸ್ತನು ಇಡೀ ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದ ನಂತರ ಆತನು ಅಪೊಸ್ತಲರನ್ನು ಆರಿಸಿಕೊಂಡನು. Also, it was based on the male female role differences in Genesis 2. ಮತ್ತು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಪುರುಷ ಮತ್ತು ಸ್ತ್ರೀಯರಿಗಿರ್ತಕ್ಕಂಥ ವ್ಯತ್ಯಾಸದ ಆಧಾರವನ್ನು ಸಹ ಅದು ಒಳಗೊಂಡಿದೆ. Also, the Old Testament principles ಮತ್ತು ಹಳೆ ಒಡಂಬಡಿಕೆಯ ತತ್ವಗಳ ಆಧಾರದ ಮೇಲೆಯೂ ಅದಿದೆ. and based on the guidance of God the Father. ಮತ್ತು ದೇವರ ಒಂದು ಮಾರ್ಗದರ್ಶನದಂತೆ ಅದು ಆಯ್ಕೆ ಮಾಡಲ್ಪಟ್ಟದ್ದಾಗಿದೆ. So his choice of men to be the apostles were not based on the fear of the first century male dominated culture. ಅಂದ್ರೆ ಪುರುಷ ಮೇಧಾವಿತ್ವ ಇರುವ what you call ಪುರುಷರ ಇರುವ ಯಹೂದ್ಯ ಕಲ್ಚರ್ ಆಗಲಿ ಸಮಾಜದ ಕಲ್ಚರ್ನ ಮೇಲೆ ಭಯವಿರುವುದರಿಂದ ಅಲ್ಲ ಯೇಸು ಸ್ವಾಮಿ ಪುರುಷರನ್ನ ಅಪೊಸ್ತಲರಾಗಿ ನೇಮಿಸಿರುವುದು. ಇಟ್ಸ್ ನಾಟ್ ಬಿಕಾಸ್ ಹಿ ವಾಸ್ ಅಡ್ಜಸ್ಟಿಂಗ್ ವಿತ್ ದ ಕಲ್ಚರ್. ಸಚ್ ಎ ಸ್ಟೇಟ್ಮೆಂಟ್ ಬೈ ಫೆಮಿನಿಸ್ಟ್ ಕ್ರಿಸ್ಟಿಯನ್ಸ್ ಈಸ್ ಎ ಮಾಕರಿ ಟು ಗಾಡ್. ಕ್ರೈಸ್ತ ಸ್ತ್ರೀ ತತ್ವವಾದಿಗಳು ಹೇಳುವ ಪ್ರಕಾರವಾಗಿ ಆಗಿನ ಕಾಲದ ಯಹೂದ್ಯರಲ್ಲಿ ಇದ್ದಂತ ಪುರುಷ ಪ್ರಧಾನತ್ವದ ದೆಸೆಯಿಂದ ಅದಕ್ಕೆ ಹೆದರಿಕೊಂಡು ಅಥವಾ ಅದಕ್ಕನುಸಾರವಾಗಿ ಆ ರೀತಿಯಾಗಿ ಆರಿಸಿಕೊಂಡನು ಎಂಬುದಾಗಿ ಅಲ್ಲ, ಅದು ದೇವ ದೂಷಣೆಯ ಒಂದು ಸಂಗತಿಯಾಗಿದೆ. ಈವನ್ ಆಫ್ಟರ್ ಕ್ರೈಸ್ಟ್ ಅಸೆನ್ಷನ್ ಇನ್ ಟು ಹೆವೆನ್, ಕ್ರಿಸ್ತನು ಪರಲೋಕಕ್ಕೆ ಆರೋಹಣ ಆದ ನಂತರವೂ ಸಹ when we look at Acts chapter 1, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯವನ್ನು ನಾವು ನೋಡುವಾಗ a replacement for Judas became necessary. ಅಲ್ಲಿ ಇಸ್ಕರಿಯೋತ ಯೂದನಿಗೆ ಬದಲಾಗಿ ಒಬ್ಬ ಶಿಷ್ಯನು ಅಗತ್ಯವಾಗಿ ಬೇಕಾದಾಗ there also we read the choice was a male. ಅಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದುತ್ತೇವೆ, ಅಲ್ಲಿ ಆರಿಸಲ್ಪಟ್ಟವನು ಒಬ್ಬ ಪುರುಷನು ಮತ್ತಿಯನೇ ಆಗಿದ್ದಾನೆ. It was not a female. ಅಲ್ಲಿ ಸ್ತ್ರೀಯು ಆಯ್ಕೆ ಆಗಲಿಲ್ಲ. Later in Acts 8-9 we see the Lord handpicking the Saul of Tarsus to be his apostle to the Gentiles. ನಂತರ ನಾವು ಅಪೊಸ್ತಲರ ಕೃತ್ಯ 8 ಮತ್ತು 9ನೇ ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡುವಾಗ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ದೇವರು ತನ್ನ ಕೈಯಿಂದ ಪೌಲನನ್ನೇ ಆರಿಸಿಕೊಂಡನು. So these are not because female are inferior. ಇದೆಲ್ಲವನ್ನ ಆಲೋಚಿಸುವಾಗ ಸ್ತ್ರೀಯರು ಕೀಳಾಗಿದ್ದಾರೆ ಎಂಬುದಾಗಿ ಅಲ್ಲ. None of the sisters should think like that. ಯಾರು ಕೂಡ ಸಹೋದರಿಯರು ಈ ರೀತಿಯಾಗಿ ನೀವು ಯೋಚಿಸಬೇಡ್ರಿ. Your role is very important in the plan of God. ದೇವರ ಯೋಜನೆಯಲ್ಲಿ ನಿಮ್ಮ ಪಾತ್ರವು ಬಹು ಪ್ರಾಮುಖ್ಯವಾದದ್ದಾಗಿದೆ. And as male and female, as believers, we should submit to the word of God and do our role to complement one another to fulfill the plan of God. ದೇವರ ಯೋಜನೆಯನ್ನ ನಾವು ನೆರವೇರಿಸುವುದಕ್ಕಾಗಿ ನಾವು ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಸ್ತ್ರೀ ಮತ್ತು ಪುರುಷರು ತಮ್ಮ ತಮ್ಮ ಪಾತ್ರಗಳನ್ನು ಅವರು ಅನುಸರಿಸಲೇಬೇಕಾಗುತ್ತದೆ. Apostle Paul writing to the Corinthians, he says, women came from man, but without woman there is no man also. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಹೇಗೆ ಪುರುಷನು ಸ್ತ್ರೀಯಿಂದ ಉತ್ಪತ್ತಿ ಆಗುತ್ತಾನೋ ಅದೇ ಪ್ರಕಾರವಾಗಿ ಸ್ತ್ರೀಯು ಹೇಗೆ ಸ್ತ್ರೀ ಪುರುಷನಿಂದ ಮೊದಲು ಬಂದಿದೆಯೋ ಆಮೇಲೆ ಎಲ್ಲಾ ಪುರುಷರು ಮನುಷ್ಯ ಜಾತಿ ಸ್ತ್ರೀಯರಿಂದ ಹುಟ್ಟಿ ಬಂದಿದೆ. ಈಗ ಹೇಳಿದ್ರಲ್ಲ ಅದೇ ಪ್ರಕಾರವಾಗಿ. ಓಕೆ, ಫಸ್ಟ್ ಫೀಮೇಲ್ ಕೇಮ್ ಫ್ರಮ್ ಮ್ಯಾನ್. ಅವಳು ಆದಾಮನ ಪಕ್ಕೆಯಲ್ಲಿ ಬಿಂದು ಬಂದಿದೆ. ಒಬ್ಬ ಸ್ತ್ರೀಯು ಮೊಟ್ಟ ಮೊದಲನೇದಾಗಿ ಪುರುಷನಿಂದ ಉತ್ಪತ್ತಿ ಆದಳು. ಬಟ್ ಆಫ್ಟರ್ವರ್ಡ್ಸ್ ವಿ ಆಲ್ ಕೇಮ್ ಫ್ರಮ್ ವುಮೆನ್. ಆಮೇಲಿಂದ ಆಚೆಗೆ ನೋಡುವಾಗ ನಾವು ಎಲ್ಲರೂ ಸ್ತ್ರೀಯಿಂದಲೇ ಹುಟ್ಟಿದವರಾಗಿದ್ದೇವೆ. ಸೊ ಹೌ ಇಂಪಾರ್ಟೆಂಟ್ ಇಸ್ ದ ರೋಲ್ ಆಫ್ ವುಮೆನ್. ಆದುದರಿಂದ ಎಷ್ಟು ಪ್ರಮುಖವಾದಂತ ಪಾತ್ರ ಮಹಿಳೆಯದಾಗಿದೆ ಯೋಚಿಸಿರಿ. As children of God, we should never think about competition. We think about complementing one another.
ನಾವು ಒಬ್ಬರಿಗೊಬ್ಬರು ಸ್ಪರ್ಧಾತ್ಮಕವಾಗಿ ನಾವು ಕ್ರೈಸ್ತರಾಗಿ ನಾವು ಆ ರೀತಿಯಾಗಿ ಯೋಚಿಸಬಾರದು. Whether it is in the family, whether it is in the local assembly, God has instituted male leadership, and without the women's support, they cannot do it. ಒಂದು ಕುಟುಂಬವಾಗಲಿ ದೇವರ ಸಭೆಯಾಗಲಿ ನಾವು ಅಲ್ಲಿ ಎಂದಿಗೂ ಸಹ ನಾವು ಆ ರೀತಿಯಾಗಿ ಯೋಚಿಸಬಾರದು. ಸ್ತ್ರೀಯರು ಸಹಕಾರಿಗಳಾಗಿರುವುದರಿಂದಲೇ ಪುರುಷರು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ. And if the woman is made a helpmate, she has the capacity, as we looked at last time, to be a helper. ಕಳೆದ ಸಾರಿ ನಾವು ನೋಡಿದ ಹಾಗೆ ಒಬ್ಬ ಸ್ತ್ರೀಯು ಸಹಕಾರಿಣಿಯಾಗಿ ಪುರುಷನಿಗೆ ಕೊಡಲ್ಪಟ್ಟ ಮೇರೆಗೆ ಆಕೆಯು ಅನೇಕ ಸಹಾಯಗಳನ್ನ ಆಕೆಯು ನೀಡಬೇಕಾಗಿದೆ. No, no, she is able, she is capable. ಮತ್ತು ಆಕೆಯು ಸಮರ್ಥಳಾಗಿದ್ದಾಳೆ. And like ಪುರುಷನಿಗೆ I told, ಸಮರ್ಥಳಾದಂತ ವ್ಯಕ್ತಿಯಾಗಿದ್ದಾಳೆ. ಒಂದು ಸ್ಥಾನವನ್ನು ಅಲಂಕರಿಸುವುದಕ್ಕೆ ಬೇಕಾದ ಸಾಮರ್ಥ್ಯ ದೇವರು ಅವರಿಗೆ ಸ್ತ್ರೀಯಲ್ಲಿದೆ. ಕೊಟ್ಟಿದೆ. ದೇವರು God has given her the capacity to be the companion, the helpmate. ಒಬ್ಬ ಸಹಕಾರಿಯ ಸ್ಥಾನದಲ್ಲಿ ಆಕೆಗೆ ಸಹಕರಿಸುವಂತ ಒಂದು ಸಾಮರ್ಥ್ಯ ಸ್ತ್ರೀಗೆ ಮಾತ್ರ ಕೊಡಲ್ಪಟ್ಟಿದೆ. Now, so today we looked at the importance, the theological, doctrinal importance of the maleness of Jesus Christ. ಆದುದರಿಂದ ಈ ದಿನ ನಾವು ಕರ್ತನಾದ ಯೇಸು ಕ್ರಿಸ್ತನ ಪುರುಷತ್ವದ ಕುರಿತಾಗಿ ದೈವಶಾಸ್ತ್ರಕ್ಕನುಸಾರವಾದದ್ದು ಮತ್ತು ಬೋಧನೆಗೆ ಅನುಸಾರವಾದದ್ದು ಏನು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ. We also looked at why Jesus Christ chose 12 male apostles. ಮತ್ತು ಇನ್ನೂ ಸಹ ನಾವು ಕಲಿತದ್ದೇನೆಂದರೆ ಯಾಕೆ ಕರ್ತನಾದ ಯೇಸು ಕ್ರಿಸ್ತನು 12 ಮಂದಿ ಅಪೋಸ್ತಲರನ್ನು ಪುರುಷರನ್ನೇ ಆರಿಸಿಕೊಂಡನು ಎಂಬುದಾಗಿಯೂ ಸಹ ಕಲಿತೆವು. Next week we continue this topic further. ಇನ್ನು ಮುಂದಕ್ಕೆ ಮುಂದಿನ ವಾರ ಈ ವಿಷಯದ ಕುರಿತಾಗಿ ಇದನ್ನೇ ನಾವು ಮುಂದುವರಿಸುವುದಕ್ಕಿದ್ದೇವೆ. It's a little long study, but understanding this truth will help us to know the word of God, the plan of God. ಇದು ಸ್ವಲ್ಪ ದೀರ್ಘವಾದಂತ ಅಧ್ಯಯನವಾದರೂ ಸಹ ನಮ್ಮ ದೇವರ ಯೋಜನೆಯನ್ನು ದೇವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ನಮಗೆ ಸಹಾಯವನ್ನು ನೀಡುವಂತದ್ದಾಗಿದೆ. Jesus Christ is our bridegroom, and we as the universal church is his bride. ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ, ನಾವೆಲ್ಲರೂ ಸಾರ್ವತ್ರಿಕ ಸಭೆಯಾಗಿ ಆತನ ಮೊದಲಗಿತ್ತಿ ನಾವಾಗಿದ್ದೇವೆ. So both are important, and Christ is the head, we are the body. ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ನಾವು ದೇಹವಾಗಿದ್ದೇವೆ. ಎರಡೂ ಸಹ ಪ್ರಮುಖವಾದಂತ ವಿಷಯ. What is the head alone without the body? ಒಂದು ತಲೆ ದೇಹವಿಲ್ಲದೆ ಅದು ಏನು ಮಾಡಲು ಸಾಧ್ಯ? And what is a body without the head? ಒಂದು ದೇಹ ತಲೆ ಇಲ್ಲದೆ ಇದ್ರೆ ಹೇಗಿರ್ತದೆ? See, of course the head gives the beauty to the body. ನಿಜವಾಗಿಯೂ ತಲೆಯು ಶರೀರಕ್ಕೆ ಒಂದು ಅಂದವನ್ನ ಕೊಡುತ್ತದೆ. Same way Christ gives us the beauty and the value. ಕ್ರಿಸ್ತನು ಸಹ ಹಾಗೆ ನಮ್ಮ ಮೌಲ್ಯವನ್ನ ಹೆಚ್ಚಿಸಿ ನಮಗೆ ಒಂದು ಅರ್ಥಪೂರ್ಣವಾದಂತ ಒಂದು ನೋಟವನ್ನ ಕೊಡುವಾತನಾಗಿದ್ದಾನೆ. In a family life, in an assembly life, there is absolutely no need for competition. ಒಂದು ಕುಟುಂಬ ಜೀವನದಲ್ಲಿ ಆಗಲಿ ಸಭೆಯ ಜೀವಿತದಲ್ಲಿ ಆಗಲಿ ನಿಜವಾಗಿಯೂ ಸಹ ನಮಗೆ ಸ್ಪರ್ಧೆ ಬೇಕಾಗಿರುವುದಿಲ್ಲ. We are created to be together, fulfill the plan of God. ದೇವರ ಯೋಜನೆಯನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ನಾವಿಬ್ಬರೂ ಸಹ ನಾವು ಆ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. Okay, I'm going to close it here today. Lord willing, we will continue next week. ಇಲ್ಲಿಗೆ ನಾವು ನಿಲ್ಲಿಸ್ತೇವೆ. ದೇವರ ಚಿತ್ತವಾದರೆ ನಾವು ಮುಂದಿನ ವಾರ ಇದನ್ನ ಮುಂದುವರಿಸ್ತೇವೆ.